ನಮಸ್ಕಾರ. ಕರ್ಕಾಟಕ ರಾಶಿಯ ಸ್ತ್ರೀಯರ ಒಂದಿಷ್ಟು ಜಾತಕದ ರಹಸ್ಯಮಯ ಜ್ಯೋತಿಷ್ಯ ವಿಚಾರಗಳನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ನೀವು ಕರ್ಕಾಟಕ ರಾಶಿಯ ಸ್ತ್ರೀಯರಾಗಿದ್ದರೆ ಮಗಳು ಅಥವಾ ಹೆಂಡತಿ, ತಂಗಿ ಅಥವಾ ಅಮ್ಮ, ಯಾರೇ ನಿಮಗೆ ಕರ್ಕಾಟಕ ರಾಶಿಯ ಸ್ತ್ರೀಯರು ಯಾರೇ ಇದ್ರೂ ಸಹ ಅವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್ ಮೆಸೇಜ್ಗಳು ಶೇರ್ ಮಾಡಿಬಿಡಿ. ಸೊ ಅವ್ರಿಗೂ ಅನುಕೂಲವಾಗಲಿ. ಕರ್ಕಾಟಕ ರಾಶಿಯ ಸ್ತ್ರೀಯರ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಯಾವ ನಕ್ಷತ್ರದ ಕರ್ಕಾಟಕ ರಾಶಿ ನೀವು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀ ಆಗಿದ್ರೆ ನೀವು ಸ್ವಲ್ಪ ಬಹಳ ತಾಳ್ಮೆಯಿಂದ ಇರು ತಾಯಿ ಅಂತ ಹೇಳಬೇಕಾಗತ್ತೆ. ಯಾಕೆಂದ್ರೆ ಬಹಳ ಸಿಟ್ಟು ಜಾಸ್ತಿ ಆಶ್ಲೇಷ ನಕ್ಷತ್ರಕ್ಕೆ. ಸರ್ಪ ನಾಗರು ನಕ್ಷತ್ರ ಏನೋ ಇದರ ಅಧಿಪತಿಯಾಗಿರ್ತಾನೆ. ಸೊ ತುಂಬಾ ಸಿಟ್ಟು, ಮುಂಗೋಪ, ಅದರಿಂದ ತುಂಬಾ ಹಾಳು ಮಾಡ್ಕೊಂಡಿರ್ತೀರಿ. ಬಹಳಷ್ಟು ಜನರನ್ನ ಶತ್ರುತ್ವ ಮಾಡ್ಕೊಂಡಿರ್ತೀರಿ. ಎಲ್ಲಿ ನಿಮ್ ತಪ್ಪು ಸಿಗುತ್ತೆ, ಎಲ್ಲಿ ನಿಮ್ಗೆ ಸಿಗಾಕ್ಸ್ಬೇಕು ಅಂತ, ಎಲ್ಲಿ ನಿಮ್ಮನ್ನ ತುಳಿಬೇಕು ಅಂತ ಕಾಯ್ತಾ ಇರ್ತಾರಲ್ಲ, ಆ ಲೆವೆಲ್ಗೆ ನೀವೇ ಮಾಡ್ಕೊಂಡ್ಬಿಟ್ಟಿರ್ತೀರಿ ಸ್ವಯಂಕೃತ ಅಪರಾಧವಾಗಿ. ಯಾಕಂದ್ರೆ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಿಟ್ಟು ಜಾಸ್ತಿ, ಎದುರುತ್ತರ ಮುಖದ ಮೇಲೆ ಅಲ್ಲೇ ಬಹುಮಾನ ಮಾಡಿಬಿಡ್ತೀರಾ, ತಾಳ್ಮೆಯಿಂದ ವ್ಯವಹರಿಸಲ್ಲ. ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗತ್ತೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ. ಇರಲಿ, ಇನ್ನು ಬಹಳ ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿ ಇಲ್ಲೇ ಕರ್ಕರಾಶಿಯಲ್ಲೇ ಕುಜ ಅಂತ ಇದ್ರೆ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ಆಮೇಲೆ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತಾರಲ್ಲ, ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅಂತ ಹೇಳ್ತಾರೆ. ಆ ಪ್ಲೇಟ್ಲೆಟ್ಸ್ದೆಲ್ಲ ಸ್ವಲ್ಪ ಸಂಖ್ಯೆ 10 ಅಥವಾ ಅದಕ್ಕಿಂತ ಕಡಿಮೆ ಆಗಿ ಇನ್ನೂ ಸ್ವಲ್ಪ ಪೌಷ್ಟಿಕ ಆಹಾರ ತಗೋಬೇಕು, ಚೆನ್ನಾಗಿ ಸೇವನೆ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತೇಳಿ ಡಾಕ್ಟರ್ಗಳು ಹೇಳ್ತಾರೆ. ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಆಯ್ತಾ? ಪೀರಿಯಡ್ಸ್ ಪ್ರಾಬ್ಲಮ್ ಅಂತೂ ಬಂದ್ಬಿಡುತ್ತೆ. ಕುಜ ಏನಾದ್ರು ಇಲ್ಲಿದ್ರೆ 100% ಅದು ಅಂದ್ರೆ ಸಾಮಾನ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು. ಸೊ ಅದಾಗದಂತೆ ಇರಬೇಕು ಅಂದ್ರೆ ನೀವೇ ಜೀವನ ಕ್ರಮವನ್ನು ಏನಾದ್ರು, ನೀವು ಕರ್ಕರಾಶಿಯ ಸ್ಥಿರರಾಗಿದ್ರೆ ನಿಮ್ಮ ಜಾತಕದಲ್ಲಿ ಕುಜ ಇದ್ದಾನೆ ಅಂದ್ರೆ ಎಚ್ಚೆತ್ಕೊಂಡಿರ್ಬೇಕು. ಅಂದ್ರೆ ಆರೋಗ್ಯ ಇನ್ಮೇಲಾದ್ರು ಚೆನ್ನಾಗಿ ಇಟ್ಕೊಳಕ್ ನೋಡಬೇಕು. ಜೀವನ ಕ್ರಮ ಎಲ್ಲೋದು ಸಹ ಬಹಳ ಮುಖ್ಯ. ಇನ್ನು ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಿಮ್ಮ ವಿದ್ಯೆ ವಿಚಾರಕ್ಕೆ ಬಂದ್ರೆ ರವಿ ಚೆನ್ನಾಗಿರ್ಬೇಕು, ಕುಜ ಚೆನ್ನಾಗಿರ್ಬೇಕು. ಇಲ್ಲೇ ಕುಜ ಇದ್ರೂ ವಿದ್ಯೆ ಚೆನ್ನಾಗಿರಲ್ಲ, ರವಿ ಏನಾದ್ರು ಇಲ್ಲಿದ್ರು ಕೂಡ ನಿಮಗೆ ವಿದ್ಯೆ ಚೆನ್ನಾಗಿರಲ್ಲ, ವಿದ್ಯೆ ಚೆನ್ನಾಗಿ ಹತ್ತಲ್ಲ. ಅಥವಾ ಬುಧ ಗ್ರಹ ಇಲ್ಲೇನಾದ್ರು ಇದ್ದಾನೆ ಅಂತಂದ್ರು ನಿಮಗೆ ವಿದ್ಯೆ ಚೆನ್ನಾಗಿ ಬರಲ್ಲ. ಗುರು ಗ್ರಹ ಇಲ್ಲಿದ್ದಾನೆ ಅಂತಂದ್ರು ನಿಮಗೆ ಜಾಸ್ತಿ ನಾಲೆಡ್ಜ್ ಚೆನ್ನಾಗಿ ಓಡಲ್ಲ. ತಲೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಗೊತ್ತಾಗಲ್ಲ ನಿಮಗೆ. ಆಯ್ತಾ? ಇದು ಒಂದು ಕಡೆ. ನೆಕ್ಸ್ಟ್ ವಿವಾಹಾದಿ ವಿಚಾರಗಳಿಗೆ ಬಂದ್ರೆ ಬಹಳ ಪ್ರಮುಖವಾಗಿ ಶನಿ ಇಲ್ಲಿರಬಾರ್ದು. ಯಾವುದೇ ಕರ್ಕರಾಶಿಯ ಸ್ತ್ರೀಗೆ ಮೇಷದಲ್ಲಿ ಶನಿ ಇದ್ದಾನೆ ಅಂತ ಆದ್ರೆ ಅವರಿಗೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ, ಮದುವೆನೇ ಆಗಲ್ಲ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯ ಯಾವುದೇ ನಕ್ಷತ್ರದ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ವಿವಾಹ ನಿಧಾನ, ಸಪ್ತಮಾಧಿಪತಿ ಶನಿ ಆದ್ರಿಂದ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಸರ್ಪದೋಷವು ಒಂದು ಕಾರಣವಾಗ್ಬಿಡುತ್ತೆ. ಶನಿ ಏನಾದ್ರೂ ಇಲ್ಲಿದ್ದಾನೆ ಅಂತಂದ್ರೆ ಇನ್ನೂ ನಿಧಾನ ಆಗ್ಬಿಡತ್ತೆ, ಆಯ್ತಲ್ವಾ? ಹಾಗೂ ಇಲ್ಲಿ ಶನಿ ಇದ್ದಾನೆ ಅಂತಂದ್ರೆ ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಮದುವೆ, ಬಟ್ ಒಳ್ಳೆ ಶ್ರೀಮಂತರ ಮನೆಗೆ ಹೋಗ್ತೀರಾ, ಹೈ ಸ್ಟ್ಯಾಂಡರ್ಡ್ ಲೆವೆಲ್ ಅವ್ರ ಮನೆಗೆ ಮದುವೆ ಹಾಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇಲ್ಲಿ ಶನಿ ಇದ್ರೆ ತೋರಿಸುತ್ತೆ ಕರ್ಕರಾಶಿಯ ಸ್ತ್ರೀಯರಿಗೆ. ಹಾಗೂ ಯಾವುದೇ ಕಾರಣಕ್ಕೆ ಈ ಎರಡು ರಾಶಿಗಳಲ್ಲಿ, ಈ ಎರಡು ಮನೆಗಳಲ್ಲಿ ಪಾಪಗ್ರಹಗಳಿರಬಾರದು. ಅಂದ್ರೆ ಕುಜ, ಆಮೇಲೆ ರವಿ, ಶನಿ, ರಾಹು, ಕೇತು, ಯಾರು ಇದೆರಡು ಮನೆಗಳಲ್ಲಿ ಇರಬಾರ್ದು. ಶನಿ ಇಲ್ಲಿದ್ರೆ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿದ್ದಾನೆ ಅಂತ ಆಗತ್ತೆ. ಆದರೂ ಸಹ ಏನಾಗ್ಬಿಡತ್ತೆ, ನಿಧಾನ ಮಾಡ್ಬಿಡ್ತಾನೆ ಮದುವೆನ. 28, 29, 30, 32 ಆದ್ರೂ ಮದುವೆ ಆಗಿಲ್ಲ ಅನ್ನಂಗೆ ಆಗ್ಬಿಡ್ತದೆ. ಒಂದು ಇಲ್ಲ ಅಂತಂದ್ರೆ ವಯಸ್ಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ನೀವೇ 1 ವರ್ಷ ದೊಡ್ಡವರಾಗ್ಬಿಟ್ಟಿರ್ತೀರಾ ನಿಮ್ ಗಂಡನ್ಗಿನ್ನೂ. ಇಲ್ಲ ಅಂದ್ರೆ ನಿಮ್ ಗಂಡ ನಿಮ್ಗಿನ್ನೂ ತೀರಾ ಜಾಸ್ತಿ ವಯಸ್ಸಲ್ಲಿ ದೊಡ್ಡ ಆಗ್ಬಿಟ್ರು, ಅಂದ್ರೆ 7, 8, 10, 12 ವರ್ಷ ಡಿಫ್ರೆನ್ಸ್ ಇದ್ಬಿಟ್ರು ಗಂಡ ಹೆಂಡತಿಯಲ್ಲಿ, ಹೇಳಕ್ ಸಾಧ್ಯತೆ ಹಂಗಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ಲೇನಾದ್ರೂ ಶನಿ ಇದ್ಬಿಟ್ರು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪಾಪಗ್ರಹಗಳಿದ್ರೆ ಮಂಗಲ್ಯ ದೋಷಗಳಾಗ್ಬಿಡತ್ತೆ ಅಂತ. ಇಲ್ಲಿ ಶುಭ ಗ್ರಹಗಳಿದ್ರೆ ಒಳ್ಳೇದು. ಗುರು ಇಲ್ಲಿದ್ರೆ ಒಳ್ಳೇದು, ಬುಧ ಇಲ್ಲಿದ್ರೆ ಒಳ್ಳೇದು, ಅದೆಲ್ಲ ತುಂಬಾ ಒಳ್ಳೇದಾಗಿರ್ತದೆ. ಬುಧ ಇಲ್ಲಿದ್ಬಿಟ್ರಂತೂ ವಿದೇಶಕ್ಕೆ ಹೋಗಿ ವಾಸ ಮಾಡ್ಬೋದು ಗಂಡನ ಜೊತೆಗೆ, ಗೊತ್ತಾಯ್ತಲ್ವಾ? ಗಂಡ ಹೆಂಡತಿ ವಿದೇಶ ವಾಸ ಅಂತ, ಫಾರಿನ್ ಹುಡುಗ ಅಂತ. ಆಯ್ತಾ? ಇನ್ನು ಶುಕ್ರನು ಅಷ್ಟೇ. ಶುಕ್ರ ಇಲ್ಲಿದ್ರೆ ಒಳ್ಳೇದು, ಇಲ್ಲಿದ್ರೆ ಅಷ್ಟು ಒಳ್ಳೇದಿಲ್ಲ. ಯಾಕೆಂದ್ರೆ ಇಲ್ಲಿದ್ರೆ ಲವ್ ಮ್ಯಾರೇಜ್ಗೆ ಟ್ರೈ ಮಾಡಿ ತುಂಬಾ ಸಮಸ್ಯೆಗಳಾಗಿ ನಿಮ್ಮ ಮದುವೆ ಮನೆಯಲ್ಲಿ ನಿಮ್ಮ ಮನೆಯವ್ರು ಯಾರು ನಿಮ್ಮ ಮದುವೆ ಒಪ್ಪದೇನೆ ನೀವು ಓಡೋಗಿ ಲವ್ ಮ್ಯಾರೇಜ್ ಈ ಥರದ್ದೆಲ್ಲ ಏನೋ ಎಡವಟ್ಟುಗಳಾಗುವಂಥದ್ದು ಇಲ್ಲೇನಾದ್ರು ಶುಕ್ರ ಇದ್ರೆ. ಹೋಗ್ಲಿ, ಹೆಂಗ್ ಬೇಕಾಗಲಿ ಮದುವೆಯಾಗಿ ಚೆನ್ನಾಗಿರ್ತೀವ ಅಂದ್ರೆ ಇಲ್ಲಿ ಶುಕ್ರ ಇದ್ರೆ ಸುಖ ದಾಂಪತ್ಯ ಇರೋದಿಲ್ಲ. ಶುಕ್ರ ಇಲ್ಲಿದ್ರೆ ತುಂಬಾ ಒಳ್ಳೇದಾಗಿರ್ತದೆ. ಸೊ ಅದು ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ಯಾವುದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಇಲ್ಲಿ ಕುಜ ಇದ್ರೆ
ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ಮುಂದೆ ಸಂತಾನಕ್ಕೂ ಸಮಸ್ಯೆ ಆಗ್ಬಿಡುತ್ತೆ. ಪಂಚಮಾಧಿಪತಿ ನೀಚಾದ್ರಿಂದ ಸಂತಾನ ಅಂದ್ರೆ ಚಿಟಿಕೆ ಅಲ್ಲ, ಚಪ್ಪಾಳೆ, ಅದು ಎರಡು ಕೈ ಸೇರ್ಬೇಕು. ಗಂಡನ ಜಾತಕ ನೋಡ್ಬೇಕಾಗತ್ತೆ. ಆದ್ರೂ ಸ್ತ್ರೀ ಒಂದೇ ಜಾತಕದಲ್ಲಿ ಹೇಳ್ಬೇಕು ಅಂದ್ರೂ ಕುಜ ಇಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೂ ಕರ್ಕ ರಾಶಿಯ ಸ್ತ್ರೀಗೆ ಇಲ್ಲಿ ಕುಜ ಇರಬಾರ್ದು. ಕುಜ ಇದ್ರೆ ಸಂತಾನಕ್ಕೂ ಸಮಸ್ಯೆ, ಉದ್ಯೋಗಕ್ಕೂ ಸಮಸ್ಯೆ, ಆರೋಗ್ಯಕ್ಕೂ ಸಮಸ್ಯೆ, ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಗುರು ಏನಾದ್ರು ಇಲ್ಲಿದ್ರೆ ಅಪ್ಪನಿಗೆ ನಿಮಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ಕುಜ ಇಲ್ಲಿದ್ರೆ ಶುಕ್ರ ಏನಾದ್ರೂ ಇಲ್ಲಿದ್ರೆ ನಿಮ್ಮ ತಾಯಿಗೆ ನಿಮಗೆ ಒಂದು ಸ್ವಲ್ಪ ಮನಸ್ತಾಪಗಳಾಗುತ್ತೆ. ತವ್ರ ಮನೆಯೊಟ್ಟಿಗೆ ಸಂಬಂಧಗಳು ಚೆನ್ನಾಗಲ್ಲ ಶುಕ್ರ ಏನಾದ್ರು ಇಲ್ಲಿದ್ಬಿಟ್ರೆ, ಗೊತ್ತಲ್ವ, ದಾಂಪತ್ಯದಲ್ಲೂ ಸಮಸ್ಯೆಗಳಾಗ್ತಾ ಇರುತ್ತೆ. ಅದೇ ಶುಕ್ರ ಇಲ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಭಾಗ್ಯಸ್ಥಾನದ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ, ತವ್ರ ಮನೆಯಿಂದ ಒಳ್ಳೆ ಚೆನ್ನಾಗಿ ದುಡ್ಡು ಬರ್ತದೆ, ಆಯ್ತಾ. ಪಿತ್ರಾರ್ಜಿತ ಆಸ್ತಿ ಒಳ್ಳೆ ಕ್ಯಾಶ್ ಬಂದ್ಬಿಡುತ್ತೆ, ಕ್ಯಾಶ್ ಎಣಿಸ್ಕೊಂಡ್ಬಿಡ್ತೀರಾ. ಕುಜ ಇಲ್ಲಿ ಇದ್ಬಿಟ್ರೆ ತವ್ರ ಮನೆಯ ಆಸ್ತಿ ಭೂಮಿ ಏನ್ ಚೆನ್ನಾಗಿ ನಿಮ್ಮ ಪಾಲಿಗೆ ಕೋಟಿಗೆ ಹೋಗೋರು ಕಿತ್ಕೊಂಡ್ ಬಂದ್ಬಿಡ್ತೀರಾ, ಬಿಡಲ್ಲ ನೀವು, ಆಯ್ತಾ. ಬಟ್ ಮೊದಲೇ ಸಾಮಾನ್ಯವಾಗಿ ಸಿಟ್ಟು ಜಾಸ್ತಿ ನಿಮಗೆ. ಆ ಸಿಟ್ಟು ಒಂಚೂರು ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆ ಭವಿಷ್ಯ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಲಾಭಾಧಿಪತಿ ಶುಕ್ರ ಆದ್ರಿಂದಾಗಿ ಶುಕ್ರನ ಸ್ಥಾನ ಬಹಳ ಮುಖ್ಯವಾಗಿರುತ್ತೆ, ಎಲ್ಲಿದ್ದಾನೆ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ. ಹೀಗೆ ಇನ್ನೂ ಹಲವಾರು ವಿಚಾರಗಳಿದೆ. ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ಸಮಸ್ಯೆ ಏನು, ನಿಮ್ಮ ಜಾತಕದಲ್ಲಿ ಅದಕ್ಕೇನು ಸಮಸ್ಯೆ, ಆ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಎಲ್ಲದನ್ನೂ ಸಹ ತಿಳ್ಕೊಳ್ಬೇಕಾಗ್ತದೆ, ತಿಳ್ಕೊಬಹುದಾಗಿರ್ತದೆ ನೀವು. ಸೊ ನನ್ನನ್ನು ಭೇಟಿ ಮಾಡಬೇಕು ನೇರವಾಗಿ ಅಂತ ಅಥವಾ ಫೋನ್ ಕನ್ಸಲ್ಟೇಷನ್ ತಗೋಬೇಕು, ಏನೇ ಆಗಲಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೇದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋನ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್ ಮೆಸೇಜ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಗೊತ್ತಾಗಲಿ ವಿಚಾರ, ವಿಡಿಯೋ ರೀಚ್ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ನಮಸ್ಕಾರ.